ಯಾವಾಗಿಂದ ಬಸವಣ್ಣ ಕೈಯಾಗಿಂದ ಕುರುಪಿ ತೊಗೊಂಡು ಅಂಗಳಿಕೆಂದ ಬಂದು ಆಟ ಆಡಕ್ಕೆ. ಏನು ಆಟ? ಚಂದ ಸಾರಿಸಿದ್ದೇನಿತ್ತಲ್ಲ ಇಟಿಟ್ ತೆಗ್ಗು ತೆಗಿಲಿಕ್ಕತ್ತ. ಸಣ್ಣ ಸಣ್ಣ ತೆಗ್ಗು ಈಟಿಟ್ಟು ತೆಗ್ಗು ತೆಗಮ್ಮ ಮುಂದಕ್ಕೆ ಹೋಗಮ್ಮ, ಈಟಿಟ್ಟು ತೆಗ್ಗು ತೆಗಮ್ಮ ಮುಂದಕ್ಕೆ ಹೋಗಮ್ಮ. ಕಮ್ಮಿ ಅಂದ ಅಂಗಳ ತುಂಬ ಸುಮಾರು ಒಂದು 100-150 ತೆಗ್ಗರೆ ತೆಗೆದಿರ್ಬೇಕು ಇಟ್ಟಿಟ್ಟು. ಮಾದ್ರಸರಿಂದ ಜಗಲಿ ಬೆಲೆ ದೇವ್ರುಗಳು ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮುಗೀತು. ಒಂದು ಕೈಯಾಗಿಂದ ಗಂಟಿ, ಇನ್ನೊಂದು ಕೈಯಾಗಿಂದ ಧೂಪರ್ತಿ ಊದು ಹಾಕ್ತಿರ್ತಾರಲ್ರಿ ದೇವ್ರುಗಳಿಗಿಂದ. ಎಲ್ಲ ಕಡೆ ಫೋಟೋಗಳಿಗೆ ಹಿಂಗೆಲ್ಲ ಧೂಪರ್ತಿ ಬೆಳಕೋತ ಆ ಅಂಗಳ ಮಧ್ಯದೊಳಗೆ ತುಳಸಿ ಕಟ್ಟಿತ್ತು. ತುಳಸಿ ಕಟ್ಟಿರ್ತದೆ ನೋಡ್ರಿ ಬ್ರಾಹ್ಮಣರ ಮನೆತನದೊಳಗೆ. ಯಾವಾಗಿಂದ ತುಳಸಿ ಕಟ್ಟಿತ್ತಲ್ಲ ಇವ್ರಿಗೆ ಗೊತ್ತೇ ಇಲ್ಲ ಬಸವಣ್ಣ ಹಿಡಿ ತೆಗ್ಗು ತೆಗ್ದಾನಂದು ಗೊತ್ತೇ ಇಲ್ಲ. ಒಂದು ಕೈಯಾಗಿಂದ ಗಂಟೆ, ಇನ್ನೊಂದು ಕೈಯಾಗಿಂದ ಧೂಪರ್ತಿ ಹಿಂಗೆ ಬಾರಿಸ್ಕೋತ ಎಲ್ಲ ದೇವ್ರುಗಳಿಗಿಂದ ಬೆಳಕೋತ ಇನ್ನೇನು ತುಳಸಿ ಕಟ್ಟಿಗಿಟ್ಟು ಬೆಳಗ್ಗೆ ಬರ್ಬೇಕಂತಂದು ಯಾವಾಗಿಂದ ಕಟ್ಟಿ ಮ್ಯಾಗಿಂದ ಕಾಲು ಕೆಳಗಿಟ್ಟ, ಆ ತೆಗನೆಗಿಂದ ಕಾಲಿಟ್ಟ, ಯಾವಾಗಿಂದ ದಪ್ಪ ಹೊತ್ತುಕೊಂಡು ನೆಲಕ್ಕೆ ಬಿದ್ದುಬಿಟ್ಟು ಮಾದ್ರಸ್ ಬಿದ್ದುಬಿಟ್ಟು. ಯಾವಾಗಿಂದ ಬಿದ್ದು ಎದ್ದು ನೋಡ್ತಾರ, ಒಂದು ಕಡೆ ಗಂಟೆ ಬಿದ್ದಾದ, ಒಂದು ಕಡೆ ಧೂಪಾರ್ತಿ ಬಿತ್ತು. ಎದ್ದು ನೋಡ್ತಾರ ಮಾದ್ರಸರು ಬಸವಣ್ಣ ಇಟ್ಟಿಟ್ಟು ತೆಗ್ಗುಗಳನ್ನು ತೆಗಿಲಿಕ್ಕತ್ತಾನೆ. ಇದನ್ನು ನೋಡಿ ಅಂದ ಬಸವಣ್ಣನ ಮೇಲೆ ಭಾಳ ಸಿಟ್ಟು ಬಂದುಬಿಡ್ತು ಮಾದ್ರಸರಿಗೆ ಸಿಟ್ಟು ಬಂದುಬಿಡ್ತು. ಯಾವಾಗಂದ್ರೆ ಹುಚ್ಚು ಬಸವಣ್ಣ ಎಂಥವ್ನು ಹೊಟ್ಟೆಗಂದ್ರೆ ಎಂಥವ್ ಹುಟ್ಟಿಬಿಟ್ಟು ನೀನು ಅಲ್ಲ ಏನು ಆಟ ಆಡಕತ್ತಿದಿ? ಅಲ್ಲ ಚೆನ್ನಾಗಿಂದ ಸಾರಣೆ ಹಾಕಿರ್ತಕ್ಕಂಥ ಸಾರಿಸಿರ್ತಕ್ಕಂಥ ಅಂಗಳಗೆಲ್ಲನೂ ಇಟಿಟ್ ಅಂತ ತೆಗೆದು ಇಡೀ ಅಂಗಳೆಲ್ಲ ಹಾಳು ಮಾಡಿದೆಯಲ್ಲ, ನೀ ಬುದ್ಧಿಗಿದ್ದು ಎಲ್ಲಿಟ್ಟಿದೆ ತಿಳ್ಕೊಂಡು ಮಗನಿಗೆಂದ ಮಾದ್ರಸರಿಂದ ಬೈದರು. ಯಾವಾಗಿಂದ ಬೈದು ಕೂಡ ಬಸವಣ್ಣ ಇನ್ನೂ ತೆಗೆದ್ರಾಗಿದ್ದ ಕಡೆ ತಲಬಾಗಲ ಕಡೆ. ಯಾವಾಗಿಂದ ತಂದೆ ಬೈದು ಕೂಡನ ಕೈಯಾಗಿಂದ ಕುರ್ಪಿ ತಗೊಂಡ ತಿರುಗಿ ಬಂದ. ಅಲ್ಲ ಏನು ಆಟ ಆಡಕತ್ತಿದ್ದೀನಿ ನೀನು? ಬುದ್ಧಿಗಿದ್ದು ಎಲ್ಲಿಟ್ಟಿದ್ದೀನಿ ನೀನು? ಅಲ್ಲ ಇಟಿಟಿಂದ ಇಡೀ ಅಂಗಳನೇ ಕೆಡಿಸಿಟ್ಟಿದೆಯಲ್ಲ, ಇಟಿಟಿ ತೆಗೆದಿದೆಯಲ್ಲ ಯಾಕೆ ತಿಳ್ಕೊಂಡು ಕೇಳಕ ಏನ್ರಿ? ಅವಾಗಂದ ಬಸವಣ್ಣ ಅಂತನ ಅಪ್ಪಾಜಿ ಭೂಮಿ ಒಳಗಿಂದ ನೀರದ ಬತ್ತಿಕೊಂಡಿದೆಯಲ್ಲ, ಅದಕ್ಕೆ ಭೂಮಿಯಾಗಿಂದ ನೀರು ಹುಡುಕಲಕತ್ತೀನಿ ಅಂದ. ನೀರೇ ಸಿಗಲಾಗ್ಯವ ಅಂದ. ನೋಡ್ರಿ ಅವನ ಬಳಿ ಜ್ಞಾನ ಅಂತ. ಭೂಮಿ ಒಳಗಿಂದ ನೀರದಲ್ಲ, ಅದಕ್ಕೆ ನಾ ಎಲ್ಲ ಕಡೆ ನೀರು ಹುಡುಕಾಕತ್ತೀನಿ, ಎಲ್ಲಿನೂ ಕೂಡ ನೀರು ಸಿಗಲಾಗ್ಯವ ತಿಳ್ಕೊಂಡಂದು ಯಾವಾಗಿಂದ ಬಸವಣ್ಣ ಈ ಮಾತಂದಾಗ ಅವಾಗಿಂದ ಮಾದ್ರಸರು ಸಿಟ್ಟಿಗೆ ಬಂದರು. ಹುಚ್ಚುಗೊಟ್ಟಿ ಅಲ್ಲ ಇಟಿಟಿ ತೆಗೆದ ನೀರು ಸಿಗ್ತವೆ ಮಗನಿಗೆಂದ ಬೈಲಿಕತ್ತಾರ ಅವರು. ಹೊಸಗೊಟ್ಟಿ ಈಟಿಟಿಂದ ತೆಗೆದ ನೀರು ಸಿಗ್ತಾವೇನು? ಈಟಿಟಿ ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದಿದ್ರೆ ಇಡತಿಗೆ ನೀರು ಸಿಗ್ತಿದ್ವಲ್ಲ ತಿಳ್ಕೊಂಡಂದು ಮಾದ್ರಸರು ಬಸವಣ್ಣವರಿಗೆಂದ ಬೈದರು. ಯಾವಾಗಿಂದ ಬೈದ ಬಳಕೆಂದ ಏನ್ರಿ ಬಸವಣ್ಣಗೆಂದ ಸಿಟ್ಟು ಬರಲಿಲ್ಲ. ತಂದೆ ಬೈದಿದ್ದಕ್ಕೆಂದ ಬಸವಣ್ಣಗೆಂದ ಸಿಟ್ಟು ಬರಲಿಲ್ಲ, ನಗಲಿಕತ್ತ. ಯಾವಾಗಿಂದ ಬಸವಣ್ಣ ಅಂತಾನ ಅಪ್ಪಾಜಿ ನಾನು ಈಟಿಟಿಂದ ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗೆದ್ರ ನನಗೆ ಹೆಂಗೆಂದ ನೀರು ಸಿಗ್ತಿತ್ತು? ನೀ ನೂರಾರು ದೇವರುಗಳು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ ಇಟ್ಟತಿ ನಿನ್ನ ಪರಮಾತ್ಮ ಬಿಟ್ಟು ಹಾಕಿದ್ನಲ್ಲ ಅನ್ನೋದು. ವಯಸ್ಸೇಟು 8 ವರ್ಷ ನೋಡ್ರಿ, 8 ವರ್ಷದ ಮಕ್ಕಳು ಬಲ್ಲಿ ಅಂತ ಜ್ಞಾನ. ಅದೇ 8 ವರ್ಷದ ಬಸವಣ್ಣ ಧರ್ಮಕ್ಕಾಗಿಂದ ತನ್ನ ತಂದೆ ತಾಯಿನ ತೋರದ ಕಲ್ಪನೆ ಇರಲಿ. ಧರ್ಮಕ್ಕಾಗಿ ಬಸವಣ್ಣನಿಗೆಂದ 8 ವರ್ಷ. ನಾನು ನಿಮಗೆ ಹೇಳದ್ನೆಲ್ಲ, ಯಾವುದೇ ನಾವು ಜಾತಿ ಒಳಗೆ ಹುಟ್ಟಲಿ, ಯಾವುದೇ ಧರ್ಮದೊಳಗಿಂದ ಹುಟ್ಟಲಿ, ಹುಟ್ಟುದ ಬಳಕೆಂದ ನಾವು ಧರ್ಮವಂತರ ಆಗಂಗಿಲ್ಲ. ಯಾವಾಗಿಂದ ಹುಟ್ಟಿದ 8 ವರ್ಷಕ್ಕೆ ಅವನಿಗೆಂದ ಬ್ರಾಹ್ಮಣ ಮನೆತನದೊಳಗಿದ್ರೆ ಮುಂಜಿ ಮಾಡಬೇಕು, ಇಸ್ಲಾಮರ ಮನೆತನದಾಗಿದ್ರೆ ಸುಂತಿ ಮಾಡಬೇಕು, ಲಿಂಗಾಯತ ಮನೆಗೆ ಹುಟ್ಟಿದ ನಾವು ಏನಂತೀವಿ ಲಿಂಗ ದೀಕ್ಷೆ ಮಾಡ್ಕೋಬೇಕು, ಐಗೋಳ ಮಕ್ಕಳ ಮನೆತನದಾಗ ಹುಟ್ಟಿದ್ರೆ ಅಯ್ಯಾಚಾರ ಮಾಡ್ಕೋಬೇಕು. ಅಂದಾಗ ಮಾತ್ರ ಅಂದ ಐಗೋಳ ಅಕ್ಕರೆ ಬರ್ತಾಗಿಲ್ಲದೆ ಇದ್ರೆ ಆಗಂಗಿಲ್ಲ. ನಿನ್ನೆ ನಾನು ನಿಮಗೆ ಹೇಳಿದೆ. ಯಾವಾಗಿಂದ ಬಸವಣ್ಣನಿಗೆಂದ ಮುಂಜಿ ಮಾಡೋಕ್ಕೆಂದ ತಯಾರು ಮಾಡಿದ್ರು. ಮನೆಯೆಲ್ಲ ಶೃಂಗಾರ ಮಾಡ್ಯಾರ, ತಳಿರು ತೋರಣಗಳನ್ನು ಕಟ್ಟಾರೆ, ಏನೆಲ್ಲ ಮನೆತನವನ್ನು ಶೃಂಗಾರ ಮಾಡ್ಯಾರ. ಬಸವಣ್ಣ ಕೇಳ್ದ, ಅಪ್ಪಾಜಿ ಇಟ್ಟೆಲ್ಲ ಮನೆ ಶೃಂಗಾರ ಮಾಡಿರಿ, ನಮ್ಮ ಮನೆಗೆಂದ ಎಲ್ಲ ಕಡೆದು ಬೀಗರು ಬರ್ಲಕತ್ತಾರೆ, ಎಲ್ಲ ಕಡೆದು ನೆಂಟರು ಬರ್ಲಕತ್ತಾರೆ, ಯಾಕೆ ಬರಕತ್ತಾರ ಅಂತಕೊಂಡದೆ ಕೇಳಿದ್ರ ಅವಾಗಿಂದ ಮಾದ್ರಸರ ಅಂತಾರೆ ಹುಚ್ಚ ನಿನ್ನ ಸಲುವಾಗಿ ನೀ ಇಟ್ಟೆಲ್ಲ ಶೃಂಗಾರ ಮಾಡಿ, ನನ್ನ ಸಲುವಾಗಿ ನಂದೇನದ ಅಂದ. ನಂದೇನದ ಯಾವಾಗಿಂದ ನಂದೇನದ ತಗೊಂಡ ಕೇಳಿದಾಗ ಅವಾಗಿಂದ ಮಾದ್ರಸರ ಅಂತಾರ, ಬಸವಣ್ಣ ಆಗಲೇ ನಿನಗಿಂದ 8 ವರ್ಷ. ನಮ್ಮ ಧರ್ಮಕ್ಕನುಗುಣವಾಗಿ ನಿನಗೇನು ಮಾಡಬೇಕಾಗ್ಯದ? ನಾವು ಮುಂಜಿ ಮಾಡಬೇಕಾಗ್ಯದೆ. ಅಂದ್ರೆ ಉಪನಯನ ಮಾಡಬೇಕು. ಬ್ರಾಹ್ಮಣ ಮನೆತನದೊಳಗೆ ಹುಟ್ಟೋದ ಬಳಕ ನಿನಗೆ ಮುಂಜಿ ಮಾಡಬೇಕು, ಉಪನಯನ ಮಾಡಿ ನಿನ್ನ ಕೊರಳಾಗಿಂದ 3 ಹೇಳಿದಿಂದ ಜನಿವಾರ ಹಾಕಬೇಕಪ್ಪ, ಜನಿವಾರ ಹಾಕಬೇಕು.
ಹೆಂಗೆ ನಮ್ಮ ಕೊಳ್ಳಾಗ ಶಿವದಾರ ಹಾಕಿರ್ತಾರಲ್ಲ ಬ್ರಾಹ್ಮಣರ ಧರ್ಮದೊಳಗೆ ಅವರು ಜನಿವಾರನ ತೆಗೆದು ಹಾಕ್ತಾರೆ. ಮೊದಲ 8 ವರ್ಷದವಿದ್ದಾಗ 3 ಎಳೆ ಹಾಕ್ತಾರೆ. ಮುಂದೆ ಅವ ದೊಡ್ಡವಾಗಿ ಮದುವೆ ಆದ್ನಂತಂದ್ರೆ ಹೆಂಡತಿ ಕೊಳ್ಳಾಗಿಂದ ಹಾಕಂಗಿಲ್ಲ ಏನ್ರಿ, ಹೆಂಡತಿಗಿಂದ ಜನಿವಾರ ಇರಂಗಿಲ್ಲ. ಆಕೆಯಿಂದ ಒಂದು 3 ಎಳೆ ಇವನು ಕೊಳ್ಳಾಗೆ ಹಾಕ್ತಾರೆ 6 ಎಳೆ ತೇತ್ರೆ. ಅದು ಧರ್ಮದ ಪದ್ಧತಿ. ಅದು ಯಾವಾಗಿಂದ ಬಸವಣ್ಣನ ಮುಂಜಿ ಮಾಡಬೇಕು, ನಿನಗಿಂದ ಕೊರಳಾಗಿಂದ ಜನಿವಾರನ ತೆಗೆದು ಹಾಕಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಜನಿವಾರ ಮಾಡೋದು ಹಾಕೋದೇ ಆಗಲಿ, ಇವತ್ತು ಒಂದು ಮಾತು ಹೇಳ್ತೀನಿ ನಾನು ನಿಮಗೆ, ಲಿಂಗ ದೀಕ್ಷೆ ಮಾಡೋದೇ ಆಗಲಿ, ಅಯ್ಯಾಚಾರ ಮಾಡೋದೇ ಆಗಲಿ, ಇದು ಮದುವೆನೇ. ಕಲ್ಪನೆ ಇರಲಿ ಮಗ, ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕಾದ್ರೆ ಇದಕ್ಕೂ ಕೂಡ ಸುರುಗಿ ಸುತ್ತಾರೆ, ಇದಕ್ಕೂ ಕೂಡ ಅರಿಶಿನ ಹಚ್ತಾರ. ಕಲ್ಪನೆ ಇರಲಿ, ಶರಣ ಸತಿ ಲಿಂಗಪತಿ ಎತ್ತಿಕೊಂಡಂಥ ಭಾವನೆ ಏನೈತಲ್ಲ ಏನ್ರಿ, ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕಾದ್ರೂ ಕೂಡ ಇಲ್ಲಿ ಜಾಗದೊಳಗೆ ಬಸವಣ್ಣವ್ರೊಂದು ಮಾತು ಹೇಳ್ತಾರೆ ಏನ್ರಿ. ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ, ಕೇಳಿರೆ ಒಂದು ವಿಚಿತ್ರವ, ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು. ಇಷ್ಟಲಿಂಗ ಅನ್ನುವಂಥ ಮಗ ಹುಡ್ತಾನತ್ತೆ. ಹೆಂಗೆ ನೀವು ಮದುವೆ ಮಾಡ್ಕೋತೀರಲ್ಲ ಏನ್ರಿ, ನೀವು ಮದುವೆ ಮಾಡ್ಕೊಂಡು ಹೆಣ್ಣ ಒಂದು ಗಂಡಿಗೆ ನೀವು ಮದುವೆ ಮಾಡ್ಕೊಂಡ್ರೆ ಮುಂದೆ ನಿಮಗೆ ಹೆಂಗೆಂದ ಮಕ್ಕಳು ಹುಡ್ತಾವೋ, ಈ ಆಧ್ಯಾತ್ಮದೊಳಗೂ ಕೂಡ ಗುರು ಆಗಿರ್ತಕ್ಕಂಥ ಗಂಡನಾಗಿರ್ತಾನೆ, ಶಿಷ್ಯನಾಗಿರ್ತಕ್ಕಂಥ ಹೆಂಡತಿ ಆಗಿರ್ತಾರೆ. ಇರುವರ ಸಂಯೋಗದ ಕೂಟವು ಕೂಡಲು ಅಂದ್ರೆ ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು ಇಲ್ಲೊಂದು ಮಗ ಹುಡ್ತಾನ. ಅವ ಯಾರು ಒತ್ತುಕೊಂಡು ಕೇಳಿದ್ರೆ ಅದೇ ಇಷ್ಟಲಿಂಗ. ನಿನ್ನೆ ನಮಗೆ ಹೇಳಕತ್ತಿದ್ದೆ, ಲಿಂಗದ ಬಗ್ಗೆ ಹೇಳಕತ್ತಿದೆ. ಯಾವಾಗ ಇಷ್ಟಲಿಂಗ ಅಂತಕ್ಕಂಥ ಮಗ ಹುಡ್ತಾನೆ, ಅಂಗಯ್ಯ ಅನ್ನುವಂಥ ತೊಟ್ಟಿಲದ ಒಳಗೆ ಇಷ್ಟಲಿಂಗ ಅಂತಕ್ಕಂಥ ಮಗನನ್ನು ಮನಗಿಸಿ ಏನ್ರಿ, ಪತ್ರಿ ಹೂವ ಗಂಧ ವಿಭೂತಿ ಹೆಂಗೆ ನಿಮ್ಮ ಮಕ್ಕಳಿಗೆ ಸುನೋ ಪೌಡ್ರ್ ಹಚ್ತಿರಲ್ಲ, ಮಕ್ಕಳಿಗೆ ಕಾಡಿಗೆ ಹಚ್ತಿರಲ್ಲ, ಹಂಗೆ ಈ ಲಿಂಗಯ್ಯ ಅನ್ನುವಂಥ ಮಗನಿಗೆ ವಿಭೂತಿನೇ ಪೌಡ್ರ ಏನ್ರಿ, ಗಂಧನೇ ಅವನಿಗೆ ಪೇರೆಂಟ್ ಲವ್ಲಿ. ಇಲ್ಲ, ನಿಜ ಜೀವನದೊಳಗೆ ನಾವೇನು ಲೌಕಿಕದ ಜೀವನ ಏನು ಕಳಿತೀವಲ್ಲ, ಆಧ್ಯಾತ್ಮದೊಳಗೂ ಕೂಡ ಅದೇ ಜೀವನ ಅದೇ. ಹೆಂಗೆ ನಿಮ್ಮ ಮಕ್ಕಳಿಗೆ ಶೃಂಗಾರ ಮಾಡ್ತೀರಿ ಏನ್ರಿ, ಈ ಲಿಂಗ ಅಂತಕ್ಕಂಥ ಮಗನಿಗೆ ಪತ್ರಿ ಹೂಗಳಂತಕ್ಕಂಥ ಬಟ್ಟಿ ಏನ್ರಿ, ಇಟ್ಟೆಲ್ಲ ಶೃಂಗಾರ ಮಾಡಿ ಅಂಗೈ ಅಂತಕ್ಕಂಥ ತೊಟ್ಟದೊಳಗೆ ಮನಗಿಸಿ ತಾಯಿ ನೀವೇನು ಹೊರಗೆ ಜೋಗುಳ ಪದ ಆಡ್ತಿರಲ್ಲ, ಆ ಜೋಗುಳ ಪದ ಯಾವುದು ಹೊತ್ತುಕೊಂಡು ಕೇಳಿದ್ರೆ ಒಬ್ಬ ಗುರು ನಿಮಗೆ ಲಿಂಗ ದೀಕ್ಷೆ ಮಾಡುವಾಗ ನಿಮಗೆ ಕಿವ್ಯಾಗಿನ ಮಂತ್ರ ಹೇಳ್ತಾನಲ್ಲ, ಆ ಮಂತ್ರನೇ ಇದಕ್ಕೆಂದು ಜೋಗಳ ಹೊರತಾಗಿ ಬೇರೆ ಯಾವುದು ಕೂಡ ಜೋಗಳಲ್ಲ. ನೀವು ಹೆಂಗೆ ಹಾಡ್ತಿರಲ್ಲ, ಜೋ 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 ಜ್ಯೋತಿಯ ಕಂದ ಕರ್ಜಿಗೆ ಊರಾಗ ಜನಸಿತಾ ಬಂದ, ಹಿಂಗೆ ಹಾಡ್ತಿರಲಿಲ್ಲ. ಮೊನ್ನೆ ಹಾಡ್ತಿದ್ರಲ್ಲ ತೊಟ್ಲ ಕಾರ್ಯಕ್ರಮ ದಿವಸ, ಎಷ್ಟು ಚಂದ ಜೋಗುಳ ಪದ ಹಾಡ್ತಿದ್ರಿ, ಎಲ್ಲ ತತ್ವದ ಪದಗಳವು. ಹೆಂಗೆ ನೀವು ಹೊರಗಿಂದ ಜೋಗುಳ ಪದ ಹಾಡ್ತಿರಲ್ಲ, ಆದ್ರೆ ಆಧ್ಯಾತ್ಮದೊಳಗೆ ಜೋಗುಳ ಪದ ಯಾವುದು, ನಿಮಗೆ ಕಿವ್ಯಾಗೇನ ಗುರುನಾಥ್ ಎಂದ ಮಂತ್ರ ಹೇಳಿರ್ತಲ್ಲ, ಓಂ ನಮ ಶಿವಾಯ ಅಂತಕ್ಕಂಥ ಆ ಮಂತ್ರನೇ ಇದಕ್ಕೆಂದ ಜೋಗಳ. ಹೌದಲ್ರಿ? ಆ ಮಂತ್ರ ನೀವು ಮನಸ್ಸಿನಾಗ ಅನ್ಕೊಂತ ಅಂಗೈ ಅಂತಕ್ಕಂಥ ತೊಟ್ಟದೊಳಗೆ ಅಲ್ಲಿ ಮಗನನ್ನು ಕುಂದಿರಿಸಿ ಹಿಂಗೆ ತದೇಕ ಚಿತ್ತದಿಂದ ಅವನನ್ನು ನೋಡ್ತಾ ಆ ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಹಿಂಗೆ ಚೆನ್ನಾಗಿಂದ ಪಠನ ಮಾಡ್ತಿದ್ರೆ ಕೇಳಿರ್ತಕ್ಕಂಥ ಲಿಂಗಕ್ಕೂ ಆನಂದ, ಅಂದಿರ್ತಕ್ಕಂಥ ನಮಗೂ ಕೂಡ ಆನಂದ. ನೀವು ನೋಡ್ರಿ, ನಿಮಗೆ 5 ಮಿನಿಟಾಗಲಕ್ಕ 10 ಮಿನಿಟಾಗಲಕ್ಕ ನಾನು ನಿನ್ನೆ ನಿಮಗಿಂದ ಹೇಳ್ತಾನೆ ಅರ್ಧಕ್ಕಿಂತ ಬಿಟ್ಟೆ ನಾನು ಏನ್ರಿ, ಲಿಂಗದ ಬಗ್ಗೆನೇ ನಿಮಗೆ ಹೇಳ್ತಾನೆ ಅರ್ಧಕ್ಕಿಂತ ಬಿಟ್ಟೆ ನಾನು. ಈ ಲಿಂಗ ಹತ್ತಿಕೊಂಡ್ರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ನಿನ್ನೆ ನಿಮಗೆ ಒಂದು ಮಾತು ಹೇಳಿದೆ, ಲಿಂಗ ಅಂದ್ರೆ ಏನು, ನನ್ನ ಒಳಗಿರ್ತಕ್ಕಂಥ ಚೈತನ್ಯವನ್ನು ಒಬ್ಬ ಸದ್ಗುರುನಾಥ ತನ್ನ ಹಸ್ತ ನನ್ನ ಮಸ್ತಕದ ಮುಖಾಂತರವಾಗಿ ನನ್ನ ಒಳಗಿರ್ತಕ್ಕಂಥ ಚೈತನ್ಯವನ್ನು ಈ ಲಿಂಗಕ್ಕೆಂದ ತುಂಬುತ್ತಾನೆ ಏನ್ರಿ, ಲಿಂಗದ ಒಳಗೆಂದ ಕೊಡುತ್ತಾನೆ. ಕಾಣದಾಗಿರ್ತಕ್ಕಂಥ ಪರಮಾತ್ಮನನ್ನು ಏನ್ರಿ, ಕಾಣದಾಗಿರ್ತಕ್ಕಂಥ ಭಗವಂತನನ್ನು ನಮ್ಮ ಒಳಗಿರ್ತಕ್ಕಂಥ ಯಾವ ಆತ್ಮಲಿಂಗವನ್ನು ಯಾವ ಇಷ್ಟಲಿಂಗ ಮಾಡಿ ಅಂತ ಕೊಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನನ್ನು ಬಿಟ್ಟರೆ ಮತ್ತೆ ಯಾರಿಗೂ ಕೊಡೋದಿಲ್ಲ. ಎಷ್ಟೋ ಮಂದಿ ಅಂದ ಪ್ರಶ್ನೆ ಮಾಡ್ತಾರೆ ಇವತ್ತಿನ ಕಲಿಯುಗದೊಳಗೆ, ಅಲ್ರಿ ಅಪ್ಪೋರೆ ನಮಗೆ ಒಳಗಿಂದ ಆತ್ಮಲಿಂಗ ಅದಲ್ಲ, ಹೊರಗಿನ ಲಿಂಗ ತೊಗೊಂಡು ಏನು ಮಾಡೋಣ ಅಂತನವ್ರು ಭಾಳ ಮಂದಿ ಅದಾರ. ಯಾಕ್ರಿ ಅಂತಾರಿಲ್ಲ, ನಮ್ಮ ಒಳಗೆ ಆತ್ಮಲಿಂಗ ಅದ, ಹೊರಗಿನ ಲಿಂಗ ತೊಗೊಂಡು ಏನು ಮಾಡೋಣ. ಅವತ್ತು ಬಹುಶಃ ಇಂಥ ಮಂದಿ ಹುಡ್ತಾವ ಅನ್ನೋದು ಗೊತ್ತಾಗಿನೇ ಬಸವಣ್ಣ ಅವತ್ತಿನ ದಿನ ಮಾನದಾಗಿಂದ ವಚನ ಬರ್ದ. ಯಾವುದು ವಚನ ಏನ್ರಿ, ತೊಟ್ಟಿಲ ಶಿಶುವಿಂಗ ಜೋಗುಳವಲ್ಲದೆ ಗರ್ಭದ ಶಿಶುವಿಂಗ ಜೋಗುಳು ಉಂಟೆ? ಪ್ರಶ್ನೆ ಮಾಡ್ತಾರೆ ಬಸವಣ್ಣವ್ರು. ತೊಟ್ಟಿಲ ಶಿಶುವಿಂಗ ಜೋಗುಳವಲ್ಲದೆ ಗರ್ಭದ ಶಿಶುವಿಂಗ ಜೋಗುಳು ಉಂಟೆ? ನೋಡ್ರಿ, ಜೋಗುಳ ಪದ ನೀವು ಯಾವಾಗ ಹಾಡ್ತೀರಿ ತಾಯಂದಿರು, ಯಾವಾಗ ಹಾಡ್ತೀರಮ್ಮ? ಕೂಸು ಹುಟ್ಟೋದು ಬಳಕ ಅದಕ್ಕೆಲ್ಲ ಶೃಂಗಾರ ಮಾಡಿ ಈಗ ಹೇಳಿದ್ನಲ್ಲ
ಅದಕ್ಕೆಲ್ಲ ಶೃಂಗಾರ ಮಾಡಿ ತೊಟ್ಟಲ್ದಾಗಿಂದ ಮನಗಿಸಿ ಹಿಂಗೆ ತೊಟ್ಲ ತೋಕೋದು ಕೂಸು ನಿಮ್ಮ ಮಾರಿ ನೋಡ್ತಿರ್ತದ, ನೀವು ಅದ್ರ ಮಾರಿ ನೋಡ್ತಿರ್ತೀರಿ. ಹಿಂಗೆ ತಾಯಿ ಜೋಗುಳ ಪದ ಹಾಡಿದ್ರೆ ಮಕ್ಕಳು ನಗ್ತಾವ ಮಕ್ಕೋತಾವ. ಅಯ್ಯ ನಾವ್ಯಾಕೆ ದೊಡ್ಡ ಶ್ರೀಮಂತರು ಇವತ್ತು ಗವಾಯಿಗೆ ಒಯ್ದು ಪದ ಹಾಡ್ಲಕ್ಕತ್ತು ಚಾಟ್ಬಿಟ್ಟು ಅಳ್ತಾವ. ಏನ್ರಿ ಗವಾಯಿ ಪದ ನಡೆಯಂಗಿಲ್ಲ ಅವಕ್ಕೆ ಮಕ್ಕಳಿಗಂದ ತಾಯಿ ಹೆಂಗೆ ಯಾಕೆ ಹಾಡಲ್ಯಾಕ, ತಾಯಿ ಹೆಂಗೆ ಹಾಡಲಕ್ಕೆ ಆಕಿಗೆ ತಬಲ ಬೇಕಾಗಿಲ್ಲ, ಪೇಟ್ ಬೇಕಾಗಿಲ್ಲ, ಯಾವ ರಾಗನೂ ಕೂಡ ಬೇಕಾಗಿಲ್ಲ. ತನಗೆ ಹೆಂಗೆ ತಿಳಿತದ ಹಂಗೆ ಹಾಡಿದ್ದೇನೆ ಆ ಕೂಸಿಗೆ ಆನಂದ ಅನ್ನಿಸ್ತದ. ಹೌದಲ್ರಿ? ಹಿಂಗೆ ತೊಟ್ಲು ತೋಕೋತ ಕೂಸಿನ ಮಾರಿ ನೋಡ್ಕೊಂತ ಆ ಜೋಗುಳು ಪದ ಹಾಡಿದ್ರೆ ಅದನ್ನು ಹಾಡಕ್ಕೆ ಕೇಳಿದ ಕೂಸು ನಗುತ್ತದ. ಅದು ಕೂಸು ನಗದ ನೋಡಿ ನಿಮಗೂ ಮನಸ್ಸಿಗೆ ಆನಂದಕ್ಕೆ. ಹೌದಿಲ್ಲ? ಯಾವಾಗಿನೋಗ್ಬೇಕು ಅನ್ಲತ್ತ ಅಯ್ಯ ತೊಟ್ಟಲ್ದಾಗೆ ಹಾಕಿ ಜೋಗಳ ಹಾಡಬೇಕು ಅಂದೇನು ಬರ್ತದ ನೀ ಎಲ್ಲರಿ? ಹೆಂಗೂ ನಾನು ಹೊಟ್ಟೆಗೆ 8 ತಿಂಗಳು ಕೂಸದಲ್ಲ ನಾಯಕ ಜೋಗಳ ಪದ ಹಾಡು ಬರ್ತಂತ ಹೊಟ್ಟೆ ಅಳಿಗಡೆ ಜೋ 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 ಚಂದ ಕಾಣ್ತದೆ ರೀ. ಹೌದಾ ಇಲ್ಲ? ಹಾಂ ಹೆಂಗೆ ಕಾಣ್ತದೆ ರೀ? ಅಲ್ಲ ಆಕಿಗೆ ಮಗನಿಗೆ ಅಂತ ತೊಟ್ಟಲ್ದಾಗ ಹಾಕಿ ಜೋಗಳ ಪದ ಹಾಡ್ಲಕತ್ತಾಳ. ಅದು ಈಕಿ ಕೇಳಲಿಕ್ಕೆ ಗರ್ಭಿಣಿ ಹೆಣ್ಮಗಳು ಒಯ್ ತೊಟ್ಟಲ್ದಾಗೆ ಹಾಕಿ ಹಾಡ್ಬೇಕನ್ನೋದೇನು ಎಲ್ಲರೂ ಬರ್ದನು ಕಾನೂನ್ದಾಗ. ಹೆಂಗೂ ನನ್ನ ಹೊಟ್ಟೆಗೆ ಕೂಸದ ನಾಯಕ ಜೋಗಳ ಪದ ಹಾಡು ಬರ್ತಂದು ಹೊಟ್ಟೆ ಅಳಿಗಡೆ ಜೋ 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 ಜೋತಿ ಯಾಕೆ ಚಂದ ಕಾಣ್ತದ ರೀ? ನೀ ಜೋಗಳ ಪದ ಹಾಡಿದ ಕೂಸರು ಕೇಳ್ತದ, ಅದು ನಕ್ಕಿದ್ದು ನಿನಗೆ ಕಾಣ್ತದ ಏನು? ಅದು ಮಕ್ಕೊಂಡೋದು ಒದ್ದಾಡ್ಲಕ್ಕತ್ತು ನಿನಗೇನು ಗೊತ್ತು? ಕೂಸು ಭೂಮಿಗೆ ಬಂದ ಬಳಕನೆ ಅದಕ್ಕೆ ತೊಟ್ಟಲ್ದಾಗಿಂದ ಮನಗಿಸಿ ಜೋಗುಳು ಪದ ಹಾಡಿದ್ರೆ ಆ ಕೇಳಿರ್ತಕ್ಕಂಥ ಕೂಸಿಗೂ ಆನಂದ, ಹಾಡಿರ್ತಕ್ಕಂಥ ತಾಯಿಗೂ ಆನಂದ ಹೆಂಗೆ ಹಾಕದಲ್ಲ ಹಂಗೆ ನಮ್ಮೊಳಗಿರ್ತಕ್ಕಂಥ ಆತ್ಮಲಿಂಗವನ್ನೇ ಯಾವ ಇಷ್ಟಲಿಂಗ ಮಾಡಿ ಒಬ್ಬ ಸದ್ಗುರುನಾಥ ಕೊಟ್ಟಾಗ ಈ ತೊಟ್ಟಲ್ದಾಗಿಂದ ಕುಂದಿರಿಸಿ ಅದು ಮಹಾಮಂತ್ರ ಅಂತಕ್ಕಂಥ ಜೋಗುಳು ಪದ ಹಾಡಿದಾಗ ಆ ಇಷ್ಟಲಿಂಗಕ್ಕೂ ಆನಂದ ಹಾಕದ, ಹಾಡಿರ್ತಕ್ಕಂಥ ನಮಗೂ ಕೂಡ ಆನಂದ ಹಾಕ. ಅದಕ್ಕಾಗಿ ನಾವು